ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವೈಟಮಿನ್ ಇ ಬಗ್ಗೆ. ಇದಕ್ಕೆ ಟೊಕೊಫಿರೋಲ್ ಅಂತಾನು ಕರೀತಾರ. ವೈಟಮಿನ್ ಇ ಅಂದ್ರೆ ಏನು ಮತ್ತು ಯಾವ ಫುಡ್ ಸೋರ್ಸಸ್ನಾಗ ವೈಟಮಿನ್ ಇ ಜಾಸ್ತಿ ಇರ್ತೈತಿ. ವೈಟಮಿನ್ ಇ ನಮ್ಮ ಶರೀರ ಒಳಗೆ ಇದ್ರದ್ದು ಕೊರತೆ ಆದರೆ ನಮ್ಗೆ ಏನೇನು ಸಮಸ್ಯೆ ಆಗಬಹುದು ಮತ್ತು ಮ್ಯಾಕ್ಸಿಮಮ್ ವೈಟಮಿನ್ ಇ ಇಂಟೇಕ್ ನಾವು ಒಂದು ದಿನಕ್ಕೆ ಎಷ್ಟು ತಗೋಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ವೈಟಮಿನ್ ಇ ನೋಡ್ರಿ, ಇದು ಒಂದು ಫ್ಯಾಟ್ ಸಾಲ್ಯೂಬಲ್ ವೈಟಮಿನ್. ಮತ್ತೆ ದಿನಕ್ಕೆ ವೈಟಮಿನ್ ಇ ಎಷ್ಟು ನೆಸೆಸಿಟಿ ಇರ್ತೈತ್ರಿ ನಮ್ಮ ಬಾಡಿಗೆ. ಸೊ ನೋಡ್ರಿ, ಹುಡುಗ ಹುಡುಗಿ ಪುರುಷ ಮಹಿಳೆಯರು ಯಾರು ವಯಸ್ಸು 14 ವರ್ಷಕ್ಕಿಂತ ಯಾರು ದೊಡ್ಡವ್ರು ಇರ್ತಾರ ಅವ್ರಿಗೆ 15 mg ಪ್ರತಿದಿನ ವೈಟಮಿನ್ ಇ ನೆಸೆಸಿಟಿ ಇರ್ತೈತ್ರಿ ಶರೀರಕ್ಕೆ. ವೈಟಮಿನ್ ಇ ರಿಚ್ ಫುಡ್ ಸೋರ್ಸಸ್ ಯಾವ ಎದ್ರಾಗ ವೈಟಮಿನ್ ಇ ಜಾಸ್ತಿ ಇರ್ತೈತಿ ನೋಡ್ರಿ. ಒಂದನೇದ್ದು ಸೂರ್ಯಪಾನ, ಸನ್ಫ್ಲವರ್ ಏನಿರ್ತೈತಿ ಅದ್ರಾಗ, ಸೋಯಾಬೀನ್ ಎಣ್ಣೆ ಇಲ್ಲ ಸನ್ಫ್ಲವರ್ ಸೀಡ್ಸ್ ಏನಿರ್ತಾವ ಅದ್ರಾಗ, ಇಲ್ಲ ಬಾದಾಮದಾಗ ಇರ್ತೈತಿ, ಇಲ್ಲ ನಾವು ಶೇಂಗಾ ಏನ್ ತಿಂತೀವಿ ಅದ್ರೊಳಗ, ಇಲ್ಲ ಪಾಲಕ್ ಇಲ್ಲ ಕುಂಬಳಕಾಯಿ ನೋಡ್ರಿ ಅದ್ರಾಗೂ ವೈಟಮಿನ್ ಇ ಬಹಳ ಜಾಸ್ತಿ ಇರ್ತೈತಿ. ಮತ್ತು ಮಾವಿನ ಹಣ್ಣು, ಅವಕಾಡೋ ಹಣ್ಣು, ಮತ್ತು ತತ್ತಿದು ಮ್ಯಾಲಿಂದು ವೈಟ್ ಪೋರ್ಷನ್ ಏನಿರ್ತೈತಿ ನೋಡ್ರಿ, ಕುಚ್ಚಿದ ತತ್ತಿದ ಅದು. ಮತ್ತು ನಾವು ಬಟ್ರ್ ಏನು ತಿಂತೀವಿ ನೋಡ್ರಿ, ಮಕ್ಕನ್ ಅದರಾಗ. ಮತ್ತು ನಾವು ಬ್ಯಾಳಿದು ಸಾರು, ಬ್ಯಾಳಿ ಪಲ್ಯ ಏನು ತಿಂತೀವಿ ನೋಡ್ರಿ ಬ್ಯಾಳ್ಯಾಗ, ಅದ್ರಾಗ ವೈಟಮಿನ್ ಇ ಭಾಳ ಜಾಸ್ತಿ ಇರ್ತೈತ್ರಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ, ವೈಟಮಿನ್ ಇ ನಿಮ್ಮ ಶರೀರ ಒಳಗೆ ಕೊರತೆ ಆದರೆ ನಿಮ್ಗೆ ಏನೇನು ಸಮಸ್ಯೆ ಆಗ್ಬೋದು. ಸೊ ನೋಡ್ರಿ, ಒಂದನೇದು ನಿಮ್ಗೆ ರೆಟಿನೋಪತಿ ಆಗ್ಬೋದು. ನಿಮ್ಮ ರೆಟಿನಾ ಏನಿರ್ತೈತೆ ನೋಡ್ರಿ ಕಣ್ಣಾಗ, ಅದು ಡ್ಯಾಮೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಎರಡನೇದು ನಿಮ್ಗೆ ಪೆರಿಫೆರಲ್ ನ್ಯೂರೋಪತಿ ಆಗ್ಬೋದು. ಅಂದ್ರೆ ಪೆರಿಫೆರಲ್ ನರ್ವ್ಸ್ ಏನಿರ್ತಾವೆ ಅವು ಡ್ಯಾಮೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ ಕೈಯಾಗ ಕಾಲಾಗ. ಅದ್ರ ಸಂಬಂಧ ನಿಮ್ಗೆ ಕೈಯಾಗ ಕಾಲಾಗ ವೀಕ್ನೆಸ್ ಆಗೋದು, ಅಲ್ಲಿ ನೋವು ಚಾಲು ಆಗೋದು ಸಮಸ್ಯೆ ಆಗ್ಬೋದು. ಮೂರನೇದು ನಿಮ್ಗೆ ಅಟ್ಯಾಕ್ಸಿಯಾ ಸಮಸ್ಯೆ ಆಗ್ಬೋದು. ಬಾಡಿ ಬ್ಯಾಲೆನ್ಸ್ ಕಂಟ್ರೋಲ್ ತಪ್ಪಬಹುದು. ಈಗ ನಾವು ಸೀದಾ ಹೆಂಗೆ ಅಡ್ಡಾಡ್ತೀವಿ ನೋಡ್ರಿ, ಎದಕ್ಕೆ ಅಡ್ಡಾಡ್ತೀವಿ, ನಮ್ಮ ಬಾಡಿ ಬ್ಯಾಲೆನ್ಸ್ ಕರೆಕ್ಟ್ ಇರ್ತೈತೆ ಅಂತ. ಸೊ ಇದ್ರಾಗ ಏನಾಗುತ್ತಪ್ಪ, ನೀವು ಸ್ವಲ್ಪ ಬಾಡಿ ಬ್ಯಾಲೆನ್ಸ್ ತಪ್ಪಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಕುಡ್ದಾರ ನೋಡ್ರಿ, ಒಂದು ಕಾರ್ ಇಡ್ತಾರ, ಒಂದು ಮುಂದೆ ಹಿಂದೆ ಮಾಡ್ತಿರ್ತಾರ, ಆ ರೀತಿ ಬಾಡಿ ಕಂಟ್ರೋಲ್ ತಪ್ತಾ ಹೋಗ್ಬಿಡ್ತೈತ್ರಿ. ಮತ್ತು ವೈಟಮಿನ್ ಇ ಕೊರತೆ ಆದರೆ ನಿಮ್ಮ ರೋಗ ಪ್ರತಿರೋಧಕ ಕ್ಷಮತೆ ಏನಿರ್ತೈತೆ ನೋಡ್ರಿ ಅದು ಕೂಡ ಕಡಿಮೆ ಆಗ್ತೈತೆ. ಅದ್ರ ಸಂಬಂಧ ಸಣ್ಣ ಪುಟ್ಟ ಇನ್ಫೆಕ್ಷನ್ ಆದರೂ ಅದು ನಿಮ್ಮ ಶರೀರ ಒಳಗಡೆ ಒಂದು ರೋಗದ ರೂಪ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ. ಮತ್ತು ನಿಮ್ಗೆ ತ್ವಚಾ ಸಂಬಂಧಿತ ಪ್ರಾಬ್ಲಮ್ ಆಗ್ಬೋದು. ಏನಂದ್ರೆ ನಿಮ್ಮ ತ್ವಚಾ ಬಹಳ ಜಾಸ್ತಿ ಡ್ರೈ ಇರ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು, ಬಹಳ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತ್ವಚಾದ ಮೇಲೆ ಒಂದು ಸಣ್ಣ ಪಪಡಿ ಉದುರ್ದಂಗೆ ಫ್ಲೇಕಿ ಸ್ಕಿನ್ ಆಗ್ತೈತ್ರಿ. ಮತ್ತು ನಿಮ್ಮ ತ್ವಚಾದ ಮೇಲೆ ಏನರ ಗಾಯ ಆಯ್ತಂದ್ರೆ ಅದು ವಾಸಿ ಆಗ್ಲಿಕ್ಕೆ ಬಹಳ ಜಾಸ್ತಿ ಟೈಮ್ ತೊಗೊಳಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಸ್ಲೋ ವೂಂಡ್ ಹೀಲಿಂಗ್ ಅಂತಾರೆ, ಅದು ಆಗ್ತೈತಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ, ಟಾಲರೇಬಲ್ ಅಪ್ಪರ್ ಇಂಟೇಕ್ ಲೆವೆಲ್ ವೈಟಮಿನ್ ಇದು ಏನಪ್ಪ ಅಂದ್ರೆ ನೋಡ್ರಿ, ಮ್ಯಾಕ್ಸಿಮಮ್ ವೈಟಮಿನ್ ಇ ನೀವು ಎಷ್ಟು ತಗೋಬಹುದು, ಏನೂ ಅಡ್ವರ್ಸ್ ಇಫೆಕ್ಟ್ ಇರ್ಲಾರ್ದಂಗೆ ಅಂದ್ರೆ ನೋಡ್ರಿ, ನಿಮ್ಮ ವಯಸ್ಸು ನೀವು 19 ವರ್ಷಕ್ಕಿಂತ ದೊಡ್ಡವರಾದಿರಿ, ಪುರುಷ ಆಗಿರಿ ಮಹಿಳೆ ಆಗಿರಿ ಅಂದ್ರೆ 1000 mg ಪ್ರತಿದಿನ ಬಾಯಿ ಮುಖಾಂತರ ಸಪ್ಲಿಮೆಂಟೇಷನ್ ನೀವು ತಗೋಬಹುದ್ರಿ. ಅನ್ಕೊಂತೀನಿ ವೈಟಮಿನ್ ಇ ಬಗ್ಗೆ ನಾ ಈ ವಿಡಿಯೋದಾಗ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ವಿಡಿಯೋಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.